ಹಿಡದಲ್ಲ ಬಿಡ್ರಿ ಅವರಿಗೆ ಎಲ್ಲರಿಗೂ ಕೊಟ್ಟು ಬಿಡ್ರಿ. ಏನ್ ಬೇಕು ಹಾಸ್ಪಿಟಲ್ ಕಾಲ ಗೋಳಿ ದರ್ಶನ ಕೈ ಜೋಡ್ ಕಾಲ್ ಬಿದ್ದೇನ್ರಿ. ಈಗ ಅವ್ರು ಏನ್ ಹೇಳ್ತಾರ ನಾ ಕಲ್ತಾವಿಲ್ಲ ತಮ್ಮ ನಿಮ್ದು ತಪ್ಪಲ್ಲ ಒಪ್ಕೋರಿ. ಇದು ಏನ ಒಂದ್ ಮಾತು ಕೇಳ್ರಿ ಇಲ್ಲಿ ನನ್ನಿಂದ ಏನೋ ಆಗ್ಯದ ಹೆಚ್ಚ ಕಮ್ಮಿ ಆಗ್ಯದ ಮುಂದೆ ಕೊಡ್ತೀನಿ ಅಂತ ಹೇಳಿ ಈಗ 200 ಜಾಬ್ ಕಾರ್ಡ್ ಬಂದವ ಅಂತ ಹೇಳಿದ್ರು ಸರ್. ಈಗ 200 ಜಾಬ್ ಕಾರ್ಡ್ ಇಟ್ಕೊಂಡು ಯಾಕೆ ಕುಂತೀರಿ? ಈಗ ಜಾಬ್ ಕಾರ್ಡ್ ಏನವಲ್ರಿ ಶಿಕ್ಷಣ ನಾ ಜಾಬ್ ಕಾರ್ಡ್ ಮಾಡಾಕರ 450 ನನ್ನ ಕೈ ಮೇಲೆ ಅದು ವಿಸ್ತರಣೆ ಆಗ ಕರೆಕ್ಟಾ. ಈ ಜಾಬ್ ಕಾರ್ಡ್ ಗೋಸ್ಕರವಾಗಿ ಪಂಚಾಯಿತಿ ಬಜೆಟ್ ಅದ ಇಲ್ಲ, ಬಜೆಟ್ ತಾಲೂಕು ಇಲ್ಲ ಇದು ಕೇಳಿ ಸರ್, ಬಜೆಟ್ ಅದ ಇಲ್ಲ. ಈಗ ಕೂಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಿಗಾಯ್ತು, ಏನು ಹೆಚ್ಚಿಗಾದಾಗ ಜಾಬ್ ಕಾರ್ಡ್ಗಳು ಪ್ರಿಂಟ್ ಮಾಡಿ ಅದಕ್ಕೆ ಖರ್ಚು ಅದ ಇಲ್ಲ, ತಾಲೂಕು ಪಂಚಾಯತಿ ಹಾಕ್ಬೇಕಿಲ್ಲ. ಯಾರು ಮಾಡ್ತಾರೆ? ಒಂದ್ ಸೆಕೆಂಡ್, ಇದು ಅಲ್ಲಿಂದ ಯಾರು ತರ್ಬೇಕ್ರಿ? ನೀವು ಅಪ್ರೋಚ್ ಮಾಡ್ಬೇಕಾ? ಇಲ್ಲ ಸರ್, ನೀವು ನಿಮ್ಮ ಕರ್ತವ್ಯ ಅದ. ಒಂದ್ ಸೆಕೆಂಡ್, ನನ್ನ ಪಂಚಾಯತಿಗೆ ನನ್ನ ವರ್ಕರ್ಸ್ಗಳಿಗೆ ನಮಗ ಇವೆಲ್ಲ ಬೇಕು ಸವಲತ್ತು ಅಂತ ಹೇಳಿ ನೀವು ಕೇಳಬೇಕು, ಕೇಳಿ ನೀವು ತರಬೇಕು. ಅದು ನಿಮ್ಮ ಅಧಿಕಾರ, ಇದು ಜನರಿಗಲ್ಲ, ಜನರಿಗೆ ಗೊತ್ತಿರಲ್ಲ. ಜನರಿಗೆ ತಂದು ನೀವು ಕೊಡ್ಬೇಕು. ಒಂದು ಪಿಡಿಒ ಆಗಿ ನಿಮಗೊಂದು ಗೌರ್ಮೆಂಟ್ ಲಿಂದ ಒಂದು ಅವಕಾಶ ಸಿಕ್ಕದ ಜನರ ಸೇವೆ ಮಾಡಕ. ಸರ್, ಜನರ ಸೇವೆ ಮಾಡಕ್ ಅವಕಾಶ ಸಿಕ್ಕದ. ಯಾರು ರಾಜಕಾರಣಿಗಳು ಸೇವೆ ಮಾಡೋದಿಲ್ಲ. ನಿಮ್ದು ಕರ್ತವ್ಯನ ಓಪನ್ ಆಗಿ ಹೇಳ್ತೀರಿ, ಯಾವ್ದು ಚಮಚಗಿರಿ ಮಾಡೋದಿಲ್ಲ. ನಿಮ್ದು ಕೆಲಸ ಏನದ? ಒಂದೇ ಒಂದು ಜನರ ಸೇವೆ ಮಾಡೋದು, ಜನರಿಗೆ ಹೆಲ್ಪ್ ಮಾಡೋದು. ಯಾಕಂದ್ರೆ ನೀವು ಜನಪ್ರತಿನಿಧಿಯಾಗಿ ಬಂದಿರಿ, ಕರೆಕ್ಟಾ? ನನ್ನಂತ 10 ಮಂದಿ ಯಾರು ನಿಮ್ಗೆ ಇದು ಮಾಡಕ್ ಆಗಲ್ಲ. ಯಾಕಂದ್ರೆ ನಾಳೆಗೆ ಬಂತು ಬಿರಿ ಅಂದ್ರೆ ಅವ್ರು ಬರಲ್ಲ, ನೀವೇ ಸಫರ್ ಆಗ್ಬೇಕಾಗ್ತದ. ಅದಕ್ಕೆ ಜನರದ್ದು ಏನದ ತಮ್ಮ ಇವತ್ತಿನ ಏನಾಗ್ಯದ ನನಗೆ ಗೊತ್ತಿಲ್ಲ. ಇಲ್ಲಿ ತರ ಪಂಚಾಯತಿದು ನಾ A to Z ತೆಗೀನಿ, ನಿಮ್ ಒಬ್ಬರದೇ ಅಲ್ಲ, ಎಲ್ಲರೂ ತೆಗೀಕಿ. ನನಗೆ ವಸ್ತು ಲಿಸ್ಟ್ ಬೇಕು. ಇಲ್ಲಿ ಏನೇನು ಕೆಲಸ ಕಾಮಗಾರಿಕೆ ಆಗ್ಯಾವ, ಬಾಯಿಗಳಾಗ್ಯಾವ, ರೋಡ್ಗಳಾಗ್ಯಾವ, ನಾಲ ಆಗ್ಯಾವ, ಧರ್ಮಣ್ಣ ಅದು ಆಮೇಲೆ ಹೇಳ್ತೀನಿ ಅವ್ರ ಹೆಸರು ಮೇಲೆ ಏನೇನು ಪೇಮೆಂಟ್ ಆಗ್ಯಾವ, ನನಗೆ ಅವೆಲ್ಲ ಬೇಕು ಸರ್. ನಾ ಕುಂತು ನಿಮ್ಗೆ ಒಟ್ಟು ಕೇಳ್ತೀನಿ, ನಾ ಊರಾಗ ನೋಡ್ತೀನಿ, ಜಾಗಕ್ಕೆ ಹೋಗಿ ನೋಡಿ ಬರ್ತೀನಿ. ಯಾಕಂತಂದ್ರ ಈಗ ಜಾಬ್ ಕಾರ್ಡ್ ಹಾಕೋರೆ ನಿಮಗೆ ಎಲ್ಲರೂ ಈಗ ಹೇಳ್ಯಾರ, ನಿಮ್ದು ಫೋಟೋ ತಗೊಂಡು ಬರ್ರಿ ಸರ್. ಫೋಟೋ ಇನ್ನೂ ಒಂದು ಅದು ಆಯ್ತು. ಅಲ್ಲಿ 4 ಮಂದಿ ನಿನ್ನ ಬಂದ ಅಲ್ಲಲ್ರಿ, ಅವ್ರಿಗೆ ನೀವು ಹಸೆ ಹಾಕೋದ್ ಕಳ್ಸಿರ್ತಿರಲ್ಲ, ಮತ್ತೆ ಅವ್ರ ಕುಟುಂಬದವ್ರಿಗೆ ಒಂದ್ ಸೆಕೆಂಡ್ ಅಲ್ಲಿ ಬಂದವರು ನೀವು ಬಂದಿರ್ತೀರಿ. ನಾವಲ್ಲಿ ಕಾಫಿ ಬಂದಾಗ ನಾನೇ ಅಂತಲ್ಲ, ಯಾರೇ ಜನಪ್ರತಿನಿಧಿಗಳು ಬಂದಾಗ ಮೇಡಮ್ ಬರ್ರಿ ನಾವು ಹಸೆ ಹಾಕೋತೀವಿ ಓಡಾಕ್ ಕರೆದಿರಿ. ನೀವು ಒಬ್ಬಟ್ಟಿನೆಲ್ಲ 5 ಮಂದಿ ಇದ್ದೇವೆ, ನಾವು ಒಬ್ಬಟ್ಟಿನೆಲ್ಲ 5 ಮಂದಿ ಇದ್ದೇವೆ ತರ್ರಿ, ಅಟೆಂಡೆನ್ಸ್ ತರ್ರಿ. ಅಟೆಂಡೆನ್ಸ್ ಮುಚ್ಕೊಂಡು ಕಿದ್ದಾಗಿಟ್ಕೊಂಡು ಓಡಾಡ್ತಾರೆ. 1 ಮಂದಿ ಎಲ್ಲ ಸಾಕ್ಷಿ ಇಲ್ಲ, ನನ್ನ ವಿಡಿಯೋ ಸಾಕ್ಷಿ ಇಲ್ಲ. ಯಾಕೆ ಹೊಡೆದ್ರು? ಸೈರಾಬ್ ಅನುವಿಂದ ಓಡಾಕ್ ಹೋದ್ರು. ನನ್ಗೆ ಅದು ಬೇಕಿ. ಅವಾಗ ಕೇಳ್ದ ಸೈರಾಬ್ ಅನ್ನು ಕರ್ಸ್ತೀವಿ ಅಂದ. ಸೈರಾಬ್ ಅನುವಿನ ಬಗ್ಗೆ ಹೆಣ್ಮಗಳ, ನಾನು ಒಬ್ಬ ಹೆಣ್ಮಗಳು ಇದ್ದೀನಿ. ಏನಾದ್ರು ತೆಗೆದಾಗ ನಮ್ಮ ಜೊತೆ ಮಾಡ್ತಿಲ್ಲ. ಆದ್ರ ನೀನು ಇದು ತಗೊಂಡು ಓಡಾಕ್ ಹೋಗಿ ಎದುರು ನಿಂತಿ ಮೇಡಮ್ ನಾ ಅಟೆಂಡೆನ್ಸ್ ಹಾಕಿ ನೋಡ್ರಿ, ಇಷ್ಟು ಮಂದಿ ಅಲ್ಲ, ಇಷ್ಟು ಮಂದಿ ಬಂದಾರ, ಇದು ತೋರ್ಸೈತವ ಓಡಾಕ್ ಹೋದ್ರು. ನಂಗೆ ಅದು ಕ್ವಶನ್ ಕರ್ಸ್ ಕೇಳ್ಬೇಕು. ಜನಪ್ರತಿನಿಧಿಗಳಿಗೆ ಸಮಸ್ಯೆ ಆದಾಗ ಆನ್ ದಿ ಸ್ಪಾಟ್ ಬರಬೇಕು, ಸಮಸ್ಯೆ ಕ್ಲಿಯರ್ ಮಾಡಬೇಕು. ನಾ ಟೈಮ್
ಬರ್ತೀನಿ ಅವಾಗ ಬರ್ತೀನಿ ನಾ ಹೇಳ ಮಾಡ್ತೀನಿ ಎಲ್ಲ ನೀವು ರಾಜ ಇಲ್ಲ ನೀವು ಪ್ರಜೆಗಳು ನೌಕರಿದ್ದೀರಿ ಪ್ರಜೆಗಳು ನೌಕರಿದ್ದೀರಿ ರಾಜ ಅಲ್ಲ ಒಂದು ಪ್ರೊಸೀಜರ್ ಪ್ರೊಸೆಸರ್ ಯಾವಾಗ ಇರ್ತದ ಇಲ್ಲೇ ಇರ್ತೀವಿ ನಾವು 1 ಗಂಟೆ ಇರ್ತೀವಿ 1 ಗಂಟೆ ಇರ್ತೀವಿ 1 ಗಂಟೆ ಇರ್ತೀವಿ ಏನ್ ಪ್ರೊಸೆಸರ್ ಇರ್ತದ ಪ್ರಕಾರ ನೀವು ಆಫೀಸಿಯಲ್ ಪ್ರೊಸೀಜರ್ ಇರ್ತದೆ ಆಫೀಸರ್ ಪ್ರಕಾರ ಕೇಳ್ತೀವಲ್ಲ ಕಂಪ್ಲೇಂಟ್ ಇತ್ತಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಹೋಗಿ ಎಲ್ಲಿ ನಿಮ್ಮೆಲ್ಲ ಕೇಳ್ತೀವಿ ಈಗ ಹೇಳ್ತೀನಿ ನಾ. ಸಿ ಅವ್ರಿಗೆ ಕೊಡ್ಬೇಕು ಅದು ಗೊತ್ತದ ನನಗೆ ಅದು ನಂಗೆ ಗೊತ್ತದ ಅದು ಮಾಡ್ತೀನಿ ಅದು ಮಾಡ್ತೀನಿ ನಾ ಕೇಳ್ಕೊತೀನಿ ನಮ್ಗೆ ಆಗಿಲ್ಲಪ್ಪ ಮಾಡಿಲ್ಲಪ್ಪ ಅಂದ್ರೆ ನಮ್ಮ ಯುವ ಸಾಬ್ರ ಅದು CS ಸಾಬ್ರ ಕೇಳ್ತೀನಿ ನಾ ಕೇಳ್ತೀನಿ ನಾ ಅದು ಹೋಗ್ತೀನಿ ಈಗ ಬೇಕಲ್ಲ ಒಂದ್ ಸೆಕೆಂಡ್ ನಾ ಈಗ ನನಗೆ 4 ಮಂದಿ ಕಳ್ಸಿರಿ ನೀವು ಅಟೆಂಡೆನ್ಸ್ದವರು ನನಗೆ ನೋಡಿ ಹಾಕಿ ಹೋದ್ರು ನಂಗೆ ಇವತ್ತು ಈಗ ಅಂತ ಆಯ್ತು ಹತ್ತು ಮಾತಾಡ್ಬಿಡತ್ತಿಲ್ಲ ನಾ ಹೇಳ್ತಕ್ಕೆ ಮತ್ತೆ ನೀವು ಮಾತಾಡ್ಬೇಕು ವಿಡಿಯೋ ಯಾರು ನೀವು ಒಂದ್ ಸೆಕೆಂಡ್ ನಾ ಹೋಗ್ತೀನಿ ಎಲ್ಲಿ ಹೋಗ್ಬೇಕು ನಾನು ಹೋಗ್ತೀನಿ 1 ಸೆಕೆಂಡ್ ಈಗ ಅವ್ರ ಅಂತಾರೆ ಯಾಕೆ ಹುಡುಗ್ಯಾರ ನೀವು ಕೇಳಬೇಕಿಲ್ಲ ಜನರ ಮುಂದೆ ಓಡ್ ಹೋಗ್ಯಾರ ಅಣ್ಣ 1 ಸೆಕೆಂಡ್ ರೀ ಇಲ್ಲಿಲ್ರಿ ಅಣ್ಣ ಕೊಡ್ರಿ ಹೋಗ್ತೀನಿ ನಾನು ಕೇಳಬೇಕು